ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ವಿನಯ್ ಲೈಫ್ ಸ್ಟೈಲ್. ದೃಷ್ಟಿ ಆಯ್ತದೆ ನೋಡ್ಬೇಡಿ, ಬೆಸ್ಸಲಾಗೈತೆ ನಮ್ ಜೋಡಿ. ರಟ್ಟು ಪುಟ್ಟ ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಥರ್ಸ್ಡೇ. ಆ್ಯಕ್ಚುಲಿ ಬೆಳಗ್ಗೆ ವ್ಲಾಗ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಅಂದರೆ ನಂದು ಇವತ್ತು ಸ್ಕ್ಯಾನಿಂಗ್ ಇತ್ತು ಅಂತ ಹೇಳಿದ್ನಲ್ಲ ಪ್ರೀವಿಯಸ್ ವ್ಲಾಗಲ್ಲಿ. ಸೊ ಸ್ಕ್ಯಾನಿಂಗ್ ಇದೆ ಇವತ್ತು. ಆ್ಯಂಡ್ ಮಾರ್ನಿಂಗು ಗ್ಲೂಕೋಸ್ ಟೆಸ್ಟ್ ಎಲ್ಲ ಇತ್ತು. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅಂದರೆ ಫುಲ್ ಗ್ಲೂಕೋಸ್ ಪ್ಯಾಕೆಟ್ನ ಬರೀ 2 ಗ್ಲಾಸ್ಗೆ ಹಾಕ್ಕೊಟ್ಟಿರ್ತಾರೆ. ಸಿಕ್ಕಾಪಟ್ಟೆ ಸ್ವೀಟು, ಕುಡಿಯೋಕ್ಕಾಗಲ್ಲ. ಆ್ಯಂಡ್ ವಾಮಿಟ್ ಮಾಡಿರೋ ಥರ ನೋಡ್ಕೊಬೇಕು. ಅದಾದಮೇಲೆ 2 hours ಏನು ತಿನ್ನೋಂಗಿಲ್ಲ. ಓ ಮೈ ಗಾಡ್. ಸೊ ಬೆಳಗ್ಗೆದೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಒಂದ್ಸಲಿ ಹೋಗಿ ಬಿಫೋರ್ ಫುಡ್ಡು ಮತ್ತು ಆಫ್ಟರ್ ಫುಡ್ಡು ಕೊಟ್ಟು ಬಂದಿದ್ದೀನಿ ಬ್ಲಡ್ ಟೆಸ್ಟು. ಈಗ ಸ್ಕ್ಯಾನಿಂಗು. ಆಟೋ ಬುಕ್ ಮಾಡಿದ್ದೀನಿ. ರೆಡಿ ಆಗಿಬಿಟ್ಟು ಈಗ ಹೋಗಬೇಕು. ಸೊ ಬನ್ನಿ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಏನು ಹೇಗಿದೆ ಎಕ್ಸ್ಪೀರಿಯೆನ್ಸು ಆ್ಯಂಡ್ ಇಲ್ಲಿವರೆಗಿನ ಒಂದು ಜರ್ನಿ ಹೇಗಿದೆ ಅನ್ನೋದನ್ನ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ಅಲ್ಲ ಪ್ರೀವಿಯಸ್ ಕ್ಯಾಪ್ಚರ್ ಮಾಡಿರೋ ಇದನ್ನು ನೋಡ್ಕೊಂಬನ್ನಿ. ಸೊ ನನಗೆ ಇದ್ದಿದ್ದು 6th ಮಂತ್ ಸ್ಕ್ಯಾನಿಂಗು, ಅಂದರೆ ಮಧ್ಯಾಹ್ನ ಇದ್ದಿದ್ದು ಸ್ಕ್ಯಾನಿಂಗು. ಸೊ ಅರ್ಲಿ ಮಾರ್ನಿಂಗ್ ಬ್ಲಡ್ ಸ್ಯಾಂಪಲ್ ಕೊಡಬೇಕಿತ್ತು. ಸೊ 7ಗೆ ಬರೋಕ್ಕೆ ಹೇಳಿದ್ರು. ಆ್ಯಂಡ್ ಬಂದು ನಾನು ವೆಯ್ಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ಯಾರು ಇರಲಿಲ್ಲ ಹಾಸ್ಪಿಟ್ಲಲ್ಲಿ, ನಾನು ಒಬ್ಬಳೇ. ಅದು ಬಿಟ್ಟರೆ ಇನ್ಯಾವ ಪೇಷಂಟು ಇರಲಿಲ್ಲ. ಆಮೇಲೆ ಒಬ್ಬರೊಬ್ಬರೇ ಬರ್ತಿದ್ರು. ಸೊ ಬ್ಲಡ್ ಸ್ಯಾಂಪಲ್ ಬಿಫೋರ್ ಫುಡ್ ಕಲೆಕ್ಟ್ ಮಾಡಿಕೊಂಡ್ರು. ಶುಗರ್ಗಾಗಿರ್ಬೋದು ಮತ್ತು ಗ್ಲೂಕೋಸ್ ಟೆಸ್ಟ್ ಮತ್ತು ಥೈರಾಯ್ಡ್ಗೆ. ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡ್ರು. ಆ್ಯಂಡ್ ಇಟ್ಸ್ ನಾಟ್ ಈಸಿ ಗೈಸ್. ಪ್ರೆಗ್ನೆನ್ಸಿ ಅಂದರೆ ಒಂದೊಂದು ಫೇಸಲ್ಲಿ ಒಂದೊಂದು ಥರ ಅನಿಸುತ್ತೆ. ಅಂದರೆ ನನಗೆ ಇಲ್ಲಿವರೆಗೂ ಯಾವುದೂ ಜಾಸ್ತಿ ಏನೂ ಅನಿಸಿಲ್ಲ. ಏನು ಆ ಥರ ನನಗೆ ನಾಸಿಯಾ ಆಗಿರ್ಬೋದು, ವಾಮಿಟಿಂಗ್ ಆ ಥರ ಸೆನ್ಸೇಷನ್ ಎಲ್ಲ ಏನೂ ಇಲ್ಲ. ಐ ವಾಸ್ ಜಸ್ಟ್ ನಾರ್ಮಲ್. ಆ್ಯಂಡ್ ನಾನು ಪ್ರೆಗ್ನೆಂಟ್ ಅಂತಲೂ ಗೊತ್ತಾಗ್ತಾನೂ ಇರಲಿಲ್ಲ. ಆಲ್ಮೋಸ್ಟ್ ನಂದು ಸ್ಟಮಕ್ ಕಾಣೋವರೆಗೂ. ಸೊ ನೋಡಿ ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಅಂದರೆ ಅವ್ರು ಗ್ಲೂಕೋಸ್ ತೊಗೊಂಡು ಬರ್ತೀನಿ ಅಂತ ಹೋಗಿದ್ರು. ನಾನೇನೋ ಇರುತ್ತೆ ನಾರ್ಮಲಾಗಿ ಕುಡ್ಬಿಡ್ಬೋದು ಅಂತ ಅಂದ್ಕೊಂಡೆ. ಸೊ ಒಂದೇ ಸಲ ಕುಡ್ಬಿಡ ನಾನು ಪ್ರಿಪ್ರೇಷನ್ ನನ್ನ ಮೈಂಡಲ್ಲಿ ನಡೀತಿತ್ತು. ಬಟ್ ಆಮೇಲೆ ಅವ್ರು ಬಂದು ಹೇಳಿದ್ರು ಒಂದೇ ಸಲ ಕುಡಿಯೋಂಗಿಲ್ಲ, ಸ್ವಲ್ಪನೇ ಕುಡಿಬೇಕು, ವಾಮಿಟ್ ಆಗಿಬಿಡುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಹಾರ್ಡೆಸ್ಟ್ ಪಾರ್ಟ್, ಯೂರಿನ್ ಪಾಸ್ ಮಾಡೋಂಗಿಲ್ಲ. ಆ್ಯಂಡ್ 2 hours ಏನೂ ತಿನ್ನೋಂಗಿಲ್ಲ. ನಾಟ್ ಇವನ್ ವಾಟರ್ ಅಂತ ಅಂದಿದ್ರು. ವಾಟರ್ ಬೇಕಂದರೆ ಒಂದು ಸ್ವಲ್ಪ ಅಷ್ಟೇ, ಬಟ್ ಯೂರಿನ್ ಪಾಸ್ ಮಾಡೋಂಗಿರಲಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ನೇ ಇಲ್ವಲ್ಲ. ಸೊ ಹೆಂಗಪ್ಪ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಕೂತ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಅವರು ಗ್ಲೂಕೋಸ್ ತಂದು ಕೊಟ್ಟರು. ಆ್ಯಂಡ್ ನನ್ನ ಮುಖ ಎಕ್ಸ್ಪ್ರೆಷನ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ, ಅಷ್ಟು ಸ್ವೀಟು. ಮೈ ಗಾಡ್, ಸೋ ಹಾರಿಬಲ್ ಗೈಸ್. ಹೆಂಗೋ ಕಷ್ಟಪಟ್ಟು ಕೊಡಿದೆ. ಅಂದರೆ ನಾನು ಕೆಲವೊಂದು ವೀಡಿಯೋಗಳಲ್ಲಿ ನೋಡಿದ್ದೀನಿ ಈ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟು ಎಷ್ಟು ಕಷ್ಟ ಇರುತ್ತೆ ಅಂತೆಲ್ಲ. ಬಟ್ ಇಷ್ಟೊಂದಿರುತ್ತೆ ಅಂತ ನಾನು ಸೀರಿಯಸ್ಸಾಗಿ ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಅವ್ರು ಅದೇ ಅಂತಾಯಿದ್ರು. ಅದು ಕೊಟ್ಬಿಟ್ಟು ಆ್ಯಕ್ಚುಲಿ 2 ಗ್ಲಾಸಸ್ಸು ಅದು ಕೊಟ್ಬಿಟ್ಟು ಇನ್ನೊಂದು ಗ್ಲಾಸು ಅಲ್ಲಿ ಇಟ್ಬಿಟ್ಟು ಹೋದರು. ಅದನ್ನು ಕುಡಿಬೇಕು ಅಂತ ಹೇಳ್ತಿದ್ರು. ಅದೇ ಆಮೇಲೆ ವಾಮಿಟ್ ಏನಾದ್ರು ಆದರೆ ನಾನು ಇನ್ಫಾರ್ಮ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ಸೊ ಟು ಬಿ ಆನೆಸ್ಟ್, ಥ್ಯಾಂಕ್ ಗಾಡ್ ಏನೂ ವಾಮಿಟ್ ಏನೂ ಆಗಿಲ್ಲ. ಕಷ್ಟಪಟ್ಟು ಕುಡಿದೆ. ಅದಾದಮೇಲೆ 2 hours ಇನ್ನೇನು ಅಲ್ಲಿ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮನೆಗೆ ಬಂದೆ. ಆ್ಯಂಡ್ ಒಬ್ರೊಬ್ರದ್ದು ಒಂದೊಂದು ಥರ ಪ್ರೆಗ್ನೆನ್ಸಿ ಇರುತ್ತೆ. ನನಗೆ ಆಲ್ಮೋಸ್ಟ್ ಸ್ಮೂತಾಗೇ ಇತ್ತು. ಆ್ಯಂಡ್ ಇನ್ನು ಮುಂದೆನೂ ಸ್ಮೂತಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವುದೇ ಥರ ನನಗೇನು ಜಾಸ್ತಿ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಹೇಳ್ತಾರಲ್ಲ ಅವಾಗವಾಗ ಸ್ವಲ್ಪ ಕ್ರ್ಯಾಂಪ್ಸ್ ಬರೋದು. ಬಟ್ ಮೆಜಾರಿಟಿ ಐ ವಾಸ್ ಫೈನ್, ಐ ವಾಸ್ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು. ನಾನೇನು ಅಷ್ಟು ಸೋಂಬೇರಿ ಆ ಥರ ಎಲ್ಲ ಯಾವಾಗಾದ್ರೂ ಸ್ವಲ್ಪ ಸೋಂಬೇರಿ ಆಗ್ತಿದೆ. ಅದು ಬಿಟ್ಟರೆ ನಾನು ನಾರ್ಮಲಾಗಿ ಆ್ಯಕ್ಟಿವ್ ಆಗೇ ಇದ್ದೆ. ಆ್ಯಂಡ್ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ 1 ರೌಂಡು. ಅದಾದಮೇಲೆ ಮತ್ತೆ ನಾನು ನನ್ನ ಹಸ್ಬೆಂಡು 2 hours ಆದಮೇಲೆ ಹೋಗ್ತಾಯಿದ್ದೀವಿ. ಮತ್ತು ಬ್ಲಡ್ ಸ್ಯಾಂಪಲ್ ಎಲ್ಲ ಕೊಟ್ಬಿಟ್ಟು ಬರೋಣ ಅಂತ. ಅವ್ರು ಅವಾಗೇ ಬಂದಿರಲಿಲ್ಲ, ಬಿಕಾಸ್ ಅವ್ರು ಹೋಟೆಲ್ಗೆ ಹೋಗಬೇಕಿತ್ತು. ಈಗ ಸೆಕೆಂಡ್ ಟೈಮ್ ಕೊಡುವಾಗ ಬಂದಿದ್ರು ನನ್ನ ಜೊತೆ. ಸೊ ಬಂದು ಪೂಜೆ ಎಲ್ಲ ಮಾಡಿ ಮತ್ತು ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ ಹೋಗೋಣ ಅಂತ ಆಟೋ ಬುಕ್ ಮಾಡಿ ವೆಯ್ಟ್ ಮಾಡ್ತಿದ್ದೆ. ಸೊ ಆಟೋನೂ ಬಂತು ಆ್ಯಂಡ್ ನಾನು ಹೊರಟೆ.
ಬಂದಿದ್ದೀನಿ, ನೋಡೋಣ. ಆದರೆ ಸ್ಕ್ಯಾನಿಂಗ್ ಬೇಗ ಮುಗಿದ್ರೆ ಹಂಗೆ ಚೆಕಪ್ಪು ಎಲ್ಲ ಕನ್ಸಲ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ಲಡ್ ರಿಪೋರ್ಟು ಬಂದಿದೆ, ಸೊ ನೋಡೋಣ ಏನಾಗುತ್ತೆ. ಸೊ ನಾನು 120ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ, ಬಟ್ ಆಲ್ಮೋಸ್ಟ್ 120 220 ನನ್ನ ಕರೆದಿದ್ದವರು. ಸೊ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಅದಾದಮೇಲೆ ಸ್ವಲ್ಪ ವಾಕ್ ಮಾಡಿ ಅಂತ ಅಂದರು ನನ್ನ ಟರ್ನ್ ಬರೋ ಟೈಮಲ್ಲಿ. ಸೊ ನಾನೇನು ಅಂದ್ಕೊಂಡಿದ್ದೆ, ಓಕೆ ಈ ಟೈಮು ನನ್ನ ಬೇಬಿ ಕೋಆಪ್ರೇಟ್ ಮಾಡುತ್ತೆ ನಾರ್ಮಲಾಗಿ, ಸೊ ಎಲ್ಲ ಅಂತ ಅಂದ್ಕೊಂಡೆ. ಬಟ್ ಮೈ ಬೇಬಿ ಹ್ಯಾಡ್ ಅದರ್ ಪ್ಲ್ಯಾನ್ಸ್ ಆ್ಯಕ್ಚುಲಿ. ಸೊ ವಾಕ್ ಮಾಡಿ ಅಂತಂದರು. ಸೊ ವಾಕ್ ಮಾಡಿ ಹೋದ್ಮೇಲೂ ತೋರಿಸಿಲ್ಲ, ಆ್ಯಕ್ಚುಲಿ ಫೇಸ್ ತೋರಿಸಿಲ್ಲ ಮತ್ತು ಹಾರ್ಟ್ ತೋರಿಸಿಲ್ಲ. ಅದಕ್ಕೆ ಅವ್ರು ಹೋಗ್ಬಿಟ್ಟು ಕೋಲ್ಡ್ ಏನಾದರೂ ಕುಡ್ಕೊಂಬನ್ನಿ, ಚಾಕ್ಲೇಟ್ ಏನಾದ್ರು ತಿನ್ಕೊಂಬನ್ನಿ ಅಂತಂದರು. ಸೊ ಅದಕ್ಕೆ ನಾನು ಹೋಗ್ಬಿಟ್ಟು ಆಚೆ ಕಡೆ ಅಲ್ಲೇ ಆಪೋಸಿಟಲ್ಲೇ ಇದೆ ಒಂದು ಮ್ಯಾಂಗೋ ಮಿಲ್ಕ್ ಶೇಕು ಕುಡ್ಕೊಂಡು ಅದಾದಮೇಲೆ ಹಂಗೆ ಚಾಕ್ಲೇಟ್ ತೊಗೊಂಡು ತಿನ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ನಾನು ಹಂಗೆ ಅಲ್ಲೇ ಶಾಪ್ ಇತ್ತು, ವಿಶಾಲ್ ಮಾರ್ಟು, ಅಲ್ಲಿ ಹೋಗ್ಬಿಟ್ಟು ಚಾಕ್ಲೇಟ್ ತೊಗೊಂಡೆ ಆ್ಯಕ್ಚುಲಿ. ಸೊ ಏನಂದರೆ ನನ್ನ ಬೇಬಿ ಮುಖ ನೋಡಿಸಿಲ್ಲ ಗೈಸ್. ಸೊ ಮತ್ತೆ ಒಂದು 10 ಮಿನಿಟ್ಸ್ ಬಿಟ್ಟು ಸ್ಕ್ಯಾನ್ ಮಾಡ್ತೀನಿ ಅಂತ ಅಂದಿದ್ದಾರೆ. ಅದಕ್ಕೆ ಚಾಕ್ಲೇಟ್ ತಿನ್ನೋಣ ಅಂತ ಚಾಕ್ಲೇಟ್ ತೊಗೊಂಡಿದ್ದೀನಿ. ನೋಡೋಣ ಇವಾಗ ಮತ್ತೆ ಸ್ಕ್ಯಾನಿಂಗ್ ಮಾಡಿದಾಗ ತೋರಿಸುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ. ಈಗ ಮತ್ತೆ ಕರೆದಾಗ ಹೋಗ್ಬಿಟ್ಟು ಲೇಟ್ ಗೈಸ್, ತುಂಬ ಲೇಟ್ ವೆಯ್ಟ್ ಮಾಡಬೇಕು, ಅದೊಂದೇ ಬೇಜಾರು. ಸೊ ಬನ್ನಿ ಮತ್ತೆ ಬಂದಿದ್ದೀನಿ, ನೋಡೋಣ. ಸೊ ನಾನು ನನ್ನ ಟರ್ನ್ ಮತ್ತೆ ಇನ್ನೊಂದ್ಸಲ ಹೊತ್ತಿಗೆ ಚಾಕ್ಲೇಟ್ ತಿನ್ನೋಣ ಅಂತ ತಿಂತಾಯಿದ್ದೀನಿ, ಅವಾಗಾದ್ರೂ ತೋರಿಸುತ್ತೆ ಅಂತ. ಅಂದರೆ ಈ ಟೈಮು ಆ್ಯಕ್ಚುಲಿ ಲಾಸ್ಟ್ ಟೈಮ್ ನನಗೆ ಬ್ಯಾಕ್ ಸ್ಪೈನಲ್ ಕಾರ್ಡ್ ತೋರಿಸ್ಬೇಕಿತ್ತು, ಅದು ತೋರಿಸೇ ಇರಲಿಲ್ಲ. ಈ ಟೈಮ್ ಬರೀ ಬ್ಯಾಕೇ ಇದೆ. ಫೈನಲಿ ಮುಗೀತು ಗೈಸ್. ಆಲ್ಮೋಸ್ಟ್ ಈಗ 5 o'clock ಆಗ್ತಾ ಬಂತು. ನಾನು ಬಂದಿದ್ದೆ ಯಾವಾಗ 1:20 ಅನಿಸುತ್ತೆ. ಇಷ್ಟೊತ್ತಾಯಿತು ಅಂದರೆ ಮುಗ್ದೋಗಿರ್ತಿತ್ತು. ಈ ಬೇಬಿ ಪೊಸಿಷನ್ ಕೊಟ್ಟಿಲ್ಲ, ಅದೊಂದು. ಅದು ಬಿಟ್ಟರೆ ಕನ್ಸಲ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ವೆಯ್ಟ್ ಮಾಡೋಣ, ಮತ್ತೆ ಯಾರು ಬರ್ತಾರೆ ಅಂತ. ಸೊ ಅದರಿಂದ ಲೇಟ್ ಆಯಿತು. ಸೊ ಎಲ್ಲ ನಾರ್ಮಲಾಗಿದೆ. ಸೊ ವೀಡಿಯೋ ಎಂಡ್ ಮಾಡಿರಲಿಲ್ಲ, ವೀಡಿಯೋ ಎಂಡ್ ಮಾಡೋಣ ಅಂತ ಬಂದೆ. ಆಲ್ಮೋಸ್ಟ್ ಈಗ 8 o'clock ಆಗಿದೆ. ಬಂದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಮತ್ತೆ ಹೋಟೆಲ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಆ್ಯಂಡ್ ನನ್ನ ಸ್ಕ್ಯಾನಿಂಗ್ ಮತ್ತು ಬ್ಲಡ್ ಟೆಸ್ಟ್ ರಿಲೇಟೆಡ್ ವ್ಲಾಗ್. ಸೊ ಏನಿಲ್ಲ, ಆಲ್ಮೋಸ್ಟ್ ಇವತ್ತು 3 times ಅಪ್ ಆ್ಯಂಡ್ ಡೌನ್ ಮಾಡಿದ್ದೀನಿ ಹಾಸ್ಪಿಟ್ಲಿಗೆ. ಹೋಗೋದು ದೊಡ್ಡ ವಿಚಾರ ಅಲ್ಲ, ಬಟ್ ಅಲ್ಲಿ ಹೋಗಿ ವೆಯ್ಟ್ ಮಾಡೋದಿದೆಯಲ್ಲ, ಓ ಮೈ ಗಾಡ್, ಏನು ಮಾಡೋಕ್ಕಲ್ಲ. ಸೊ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ, ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಯಾರ್ಯಾರು ಮದರ್ಹುಡ್ ಈ ಜರ್ನಿಲಿದ್ದೀರಾ, ಪ್ರೆಗ್ನೆನ್ಸಿ ಫೇಸಲ್ಲಿ, ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ನನ್ನ ಜೊತೆ ಪ್ರೆಗ್ನೆನ್ಸಿ ಜರ್ನಿಲಿದ್ದೀರಾ ಅಂತ, ಆ್ಯಂಡ್ ಎಷ್ಟು ಮಂತ್ಸ್ ಅಂತ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.